ಪ್ರತಿ ಧಾರ್ಮಿಕ ಕ್ಷೇತ್ರಕ್ಕೂ ಒಂದು ಇತಿಹಾಸ ಇರುತ್ತದೆ. ಆದರೆ ಗಾಣಗಾಪುರದ ಇತಿಹಾಸ ಕೇವಲ ಧರ್ಮದಿಂದ ಅಲ್ಲ, ಅದು ಶ್ರದ್ಧೆ, ಶಿಸ್ತು, ಶಕ್ತಿ ಮತ್ತು ಸಾಮೂಹಿಕ ನಂಬಿಕೆಯಿಂದ ಕೂಡಿದೆ. ಇಲ್ಲಿ ಎಲ್ಲವೂ ಶುರುವಾಗುವುದು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳಿಂದ. ನರಸಿಂಹ ಸರಸ್ವತಿ ಸ್ವಾಮಿಗಳು ದತ್ತಾತ್ರೇಯರ ಅವತಾರ. 14ನೆಯ ಶತಮಾನದಲ್ಲಿ ಜನಿಸಿದಂತ ಈ ಮಹಾತ್ಮರು ಆಧ್ಯಾತ್ಮದ ಮೂಲಕ ಸಮಾಜದಲ್ಲಿ ಶಿಸ್ತನ್ನ ನೆಲೆಗೊಳಿಸಿದಂತವರು. ಇವರು ಗಂಧರ್ವಪುರ ಅಂದ್ರೆ ಇವತ್ತಿನ ಗಾಣಗಾಪುರವನ್ನ ತಮ್ಮ ತಪೋಭೂಮಿಯಾಗಿ ಆಯ್ದುಕೊಂಡಿದ್ರು. ಇಲ್ಲಿಯ ಗುರು ಚರಿತ್ರೆಯ ಪ್ರಕಾರ 24 ವರ್ಷಗಳ ಕಾಲ ಗಾಣಗಾಪುರದಲ್ಲಿ ಇವರು ತಪಸ್ಸನ್ನ ಮಾಡಿದ್ರು. ಇವರು ಗಾಣಗಾಪುರದಲ್ಲಿ ನಡೆಸಿದಂತ ಪವಾಡಗಳು, ನೀಡಿದಂತ ಉಪದೇಶಗಳೆಲ್ಲವೂ ಶ್ರೀ ಗುರುಚರಿತ್ರೆ ಎಂಬ ಗ್ರಂಥದಲ್ಲಿ ಎಳೆ ಎಳೆಯಾಗಿ ವಿವರಿಸಲಾಗಿದೆ. ಗಾಣಗಾಪುರದಲ್ಲಿ ಕೇವಲ ದತ್ತಾತ್ರೇಯ ದೇವಸ್ಥಾನ ಅಷ್ಟೇ ಅಲ್ಲ, ಹಲವಾರು ಪವಿತ್ರ ಸ್ಥಳಗಳ ಸಂಕೀರ್ಣವೇ ಇದೆ. ಭೀಮಾ ಮತ್ತು ಅಮರ್ಜ ನದಿಗಳ ಸೇರುವ ಪವಿತ್ರ ಸಂಗಮ ಸ್ಥಳ, ಅಷ್ಟ ತೀರ್ಥಗಳು, ಶ್ರೀ ಗುರುಚರಿತ್ರೆಯಲ್ಲಿ ಉಲ್ಲೇಖಿತ ತಪೋವೃಕ್ಷ, ಅಶ್ವತ್ಥ ವೃಕ್ಷ, ಹೀಗೆ ಹಲವಾರು ಸ್ಥಳಗಳು ತಮ್ಮದೇ ಆದಂತ ಇತಿಹಾಸ ಮತ್ತು ಶ್ರೇಷ್ಠತೆಯನ್ನ ಹೊಂದಿದವೆ. ಗಾಣಗಾಪುರ ಧರ್ಮ ಮತ್ತು ಭಕ್ತಿಯ ಕೇಂದ್ರ. ಭಾರತದ ಹಲವು ಭಾಗಗಳಿಂದ ಬಂದಂತ ಭಕ್ತರು ತಮ್ಮ ಮನಸ್ಸಿಗೆ ಶಾಂತಿಯನ್ನ ಪಡೆದುಕೊಳ್ಳುತ್ತಾರೆ. ಉತ್ತರ ಭಾರತದಿಂದ ಹಿಡಿದು ಮಹಾರಾಷ್ಟ್ರದವರೆಗೂ, ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ಎಲ್ಲಾ ದತ್ತ ಭಕ್ತರಿಗೆ ಗಾಣಗಾಪುರ ಮತ್ತೊಂದು ಕೈಲಾಸ. ಆದ್ರೆ ಸ್ನೇಹಿತರೆ, ದುರ್ದೈವ ಏನು ಗೊತ್ತಾ? ಈ ಇತಿಹಾಸ, ಈ ಪವಿತ್ರತೆ ಗಾಣಗಾಪುರದ ಡೆವಲಪ್ಮೆಂಟಲ್ ರಿಯಾಲಿಟಿಗೆ ಯಾವ ಕೆಲಸಕ್ಕೂ ಬಾರದಾಗಿದೆ. ಗಾಣಗಾಪುರ ಪವಿತ್ರವಾದರೂ ಅದನ್ನು ನಗ್ನವಾಗಿ ಅವ್ಯವಸ್ಥೆಯಿಂದ ಅವಗಣನೆ ಮಾಡಲಾಗ್ತಾ ಇದೆ. ಗಾಣಗಾಪುರಕ್ಕೆ ವರ್ಷಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಕೇವಲ ಕರ್ನಾಟಕದಿಂದ ಅಷ್ಟೇ ಅಲ್ಲ, ದೇಶದ ವಿವಿಧ ರಾಜ್ಯಗಳಿಂದ ಜನಸಾಗರವೇ ಹರಿದು ಬರುತ್ತದೆ. ಸಂಖ್ಯೆಗಳ ಆಧಾರದ ಮೇಲೆ ಹೇಳುವುದಾದ್ರೆ ವರ್ಷಕ್ಕೆ 15ರಿಂದ 20 ಲಕ್ಷಕ್ಕೂ ಹೆಚ್ಚಿನ ಜನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿನಿತ್ಯ 3,000ರಿಂದ 5,000 ಜನ ಗಾಣಗಾಪುರದಲ್ಲಿರ್ತಾರೆ. ಇನ್ನು ಜಾತ್ರೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ದಿನಕ್ಕೆ 50,000ರಿಂದ 1,00,000ಕ್ಕೆ ಈ ಸಂಖ್ಯೆ ಏರ್ತದೆ. ಇಷ್ಟು ಭಕ್ತಿಯಿಂದ ಬರ್ತಕ್ಕಂಥ ಈ ಭಕ್ತ ಜನಕ್ಕೆ ಇಲ್ಲಿ ಸಿಗ್ತಾ ಇರೋದಾದ್ರೂ ಏನು? ಕಲ್ಲು ಮಣ್ಣು ತುಂಬಿದಂತ ಮಾರ್ಗಗಳು, ಮುಚ್ಚಿದ ಶೌಚಾಲಯಗಳು, ಕುಡಿಯಲು ನೀರಿಲ್ಲದೆ ಬತ್ತಿದಂತ ತಾಣಗಳು, ವಿಶ್ರಾಂತಿಗೆ ನೆರವಾಗದಂತ ಮಳಿಗೆಗಳು, ತುಂಬಿ ಕೊಳಕು ನಾರುತ್ತಿರ್ತಕ್ಕಂಥ ಚರಂಡಿಗಳು. ಗಾಣಗಾಪುರ ಪವಿತ್ರ ಕ್ಷೇತ್ರವೋ ಅಥವಾ ನಿರ್ಲಕ್ಷ್ಯದ ತಾಣವೋ ಅಂತಕ್ಕಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ.